ಹಾಂ ಹಲೋ ಫಾರ್ಮ್ ಮಾಡ್ತಾರೆ ಯಾರು ಮಾತಾಡೋಂಗಿಲ್ಲ ಬಿಡೋಂಗಿಲ್ಲ ಛೇ ಛೇ ಯಾರು ಗುರು ಎಷ್ಟೊತ್ತಲ್ಲಿ ಅದು ಹಾಂ ಕೆರೆ ಹತ್ರ ಟೋನಿ ಮೋಟ್ರ್ ಆಯ್ತಲ್ಲ, ಅದ್ರ ಬಗ್ಗೆ ಏನಾದರೂ ಗೊತ್ತಾಯ್ತಾ ಸರ್? ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಇನ್ನೂ ಯಾವುದೇ ಕ್ಲೂ ಸಿಗ್ತಾ ಇಲ್ಲ. ಸರ್, ಯಾರ ಮೇಲಾದರೂ ಡೌಟ್ ಏನ್ರಿ, ಎಲ್ಲರ ಮೇಲಿದೆ. ಮೇನಾಗಿ ಆ ಭದ್ರ ಮೇಲಿದೆ. ಟೋನಿ ಮತ್ತು ಭದ್ರ ಇಬ್ಬರು ಪ್ರಾಣ ಸ್ನೇಹಿತರು. ಯಾವುದೇ ಗುಂಪು ಕಟ್ಕೊಂಡು ಹೊಡೆದಾಡೋಕೆ ಹೋಗ್ತಾ ಇರಲಿಲ್ಲ. ಏನೇ ಡೀಲ್ ಬಂದರೂ ಇವರಿಬ್ಬರೇ ಮುಗಿಸ್ತಾಯಿದ್ರು. ಸ್ವಲ್ಪ ದಿನದಿಂದೆ ಟೋನಿ ಮತ್ತು ಭದ್ರ ಇಬ್ಬರು ಯಾವುದೇ ವಿಷಯಕ್ಕೆ ಜಗಳಾಡಿ ದೂರಾಗಿದ್ದಾರೆ. ಐ ಥಿಂಕ್ ಈ ಕೆಲಸನ ಭದ್ರನೇ ಮಾಡಿರಬೇಕು. ಸರಿ ಸರ್, ಟೀ ತೊಗೊಂಬರ್ತೀನಿ. ರೀ ರಮೇಶ್, ಮೊನ್ನೆ ಮಾಡ್ರ್ ಆಯ್ತಲ್ಲ, ಆ ಪ್ಲೇಸ್ಗೆ ಹೋಗಿ ಏನಾದರೂ ಕ್ಲೂ ಸಿಗುತ್ತೆ ಅಂತ ನೋಡಿ ಇಮಿಡಿಯೇಟಾಗಿ ಕಾಲ್ ಮಾಡಿ. ಓಕೆ ಸರ್. ಹಲೋ ಸರ್, ಮೊನ್ನೆ ಮಲ್ಟ್ರ್ ಆಗಿತ್ತಲ್ಲ, ಅಲ್ಲೊಂದು ಕ್ಲೂ ಸಿಕ್ಕಿದೆ. ಹಾಂ, ಏನು ರೀ ಅದು? ಒಂದು ವಿಸಿಟಿಂಗ್ ಕಾರ್ಡ್ ಸಿಕ್ಕಿದೆ, ನಿಮ್ಮ ವಾಟ್ಸಪ್ ಹಾಕ್ತೀನಿ ನೋಡಿ. ಹೌದಾ, ವಾಟ್ಸಪ್ ಹಾಕಿ. ಓಕೆ ಸರ್. May I have your attention, please? Ujjain Mount passenger from Ujjain via Fatehabad. ರೀ ವಿಜಯ್, ಸರ್ ಹೇಳಿ ಸರ್. Within scheduled ಒಂದು ವಿಸಿಟಿಂಗ್ ಕಾರ್ಡ್ ವಾಟ್ಸಪ್ ಹಾಕ್ತೀನಿ. ಆ ಆಫೀಸಲ್ಲಿ ಬರುತ್ತೆ ಅಂತ ನೋಡಿ ಹೇಳ್ತೀರಾ? number 2. ಹಾಂ ಸರ್, ಓಕೆ. The inconvenience caused is deeply. ಓಕೆ. कृपया ध्यान दीजिए फतेहाबाद इंदौर होती हुई उज्जैन से चलकर ಹೇಳ್ರಿ ವಿಜಯ್. ಹಾಂ ಸರ್, ಇದು ನಮ್ಮ ಫ್ರೆಂಡ್ ಆಫೀಸ್ ಬೆಂಗಳೂರಲ್ಲಿದೆ. ಯಾಕೆ ಸರ್, ಏನಾಯ್ತು? ಹೌದಾ, ಏನಿಲ್ಲ ರೀ, ಮೊನ್ನೆ ಟೋನಿ ಮರ್ಡರ್ ಆಯ್ತಲ್ಲ, ಅಲ್ಲಿ ವಿಸಿಟಿಂಗ್ ಕಾರ್ಡ್ ಸಿಕ್ತು. ಟೋನಿ ಮರ್ಡ್ರಿಗೂ ಇವನಿಗೂ ಏನೋ ಸಂಬಂಧ ಇರ್ಬೋದು. ನೀವು ಒಂದು ಕೆಲಸ ಮಾಡಿರಿ, ಸ್ವಲ್ಪ ದಿನ ಡೌಟ್ ಬರಲಾರ್ದಂಗೆ ಅವನ ಜೊತೆ ಇರಿ. ಓಕೆ ಸರ್. कृपया ध्यान दीजिए माउंट से चलकर
reply. ಏ ಹಾಯ್, ಏನ್ರ ಮಗ ನೀವಿಲ್ಲಿ? ಬನ್ನಿ ಒಳಗೆ. ಏನಿಲ್ಲ ಮಗ, ಎಲ್ಲ ಕಡೆ ಕೆಲಸ ಹುಡುಕಿ ಸಾಕಾಯಿತು. ಸೊ ಅದಕ್ಕೆ ನಿನ್ನ ಜೊತೆ ಕೆಲಸ ಹುಡ್ಕೋಣ ಅಂತ ಬಂದ್ವಿ. ಇಲ್ಲೇ ಇರ್ತೀರಾ? ಯಾಕೆ ಬೇಡವೇನಪ್ಪ? ಹೇಳ್ಬಿಡು, ಬೇಡ ಅಂದರೆ ಹೋಗ್ತೀವಿ ನಾವು. ಬಾರೋ. ಏ ಬನ್ರಲ್ಲೋ, ಸುಮ್ಮನೆ ತಮಾಷೆ ಮಾಡಿದೆ. ನಂಗೆ ಗೊತ್ತು ಕಣೋ, ನೀನು ತುಂಬ ದೊಡ್ಡದು ಅಂತ. ಏನೋ ಮನಸ್ಸು ಕಣೋ, ಮನಸ್ಸು. ನೀ ಏನು ಅನ್ಕೊಂಡೆ? ನಾನು ಅದು ಅನ್ಕೊಂಡೆ. ಸರಿ, ಸ್ವಲ್ಪ ಹೊರಗಡೆ ಕೆಲಸ ಇದೆ, ಬರೋದು ಸ್ವಲ್ಪ ಲೇಟ್ ಆಗ್ಬೋದು. ಸೊ ಅಡುಗೆ ನೀವು ಮಾಡ್ತೀರಾ? ಅಡುಗೆನಾ ಮಚ್ಚ? ನಮಗೆಲ್ಲ ಅಡುಗೆ ಮಾಡೋಕ್ಕೆ ಬರುತ್ತೆ. ಸರಿ, ಇನ್ಮೇಲೆ ಇಲ್ಲೇ ಇರ್ತೀವಲ್ಲ, ಕಲ್ಕೊಂಡ್ರಾಯ್ತು. ಆಯಿತು, ಸಂಜೆ ಬಂದಮೇಲೆ ಹೊರಗಡೆ ಊಟಕ್ಕೆ ಕರ್ಕೊಂಡು ಹೋಗ್ತೀನಿ. ಬಿರಿಯಾನಿ ಏನೋ ಚೆನ್ನಾಗಿತ್ತು, ಆದರೆ ಬಾಟೆ ಮಗ ಪೀಸ್ ಹಾಕಿರಲಿಲ್ಲ. ವಿಜ್ಜು, ವೆಂಕಿ, ನೀವಿಬ್ರಿಗೂ ಒಂದು ಮಾತು ಹೇಳ್ತೀನಿ. ನೀವಿಬ್ಬರು ನಾಳೆಯಿಂದ ಕೆಲಸ ಹುಡುಕ್ಲೇಬೇಕು. ನಾನೇನಿಲ್ಲ ಲಕ್ಷಾಂತರ ರೂಪಾಯಿ ದುಡಿತಾ ಇಲ್ಲ, ಏನೋ ಪಡೆದಾಗಿ ಕನ್ಸಲ್ಟೆನ್ಸಿ ಹಾಕ್ಕೊಂಡಿದ್ದೀನಿ. ಬೆಂಗಳೂರಲ್ಲಿ ಕೈಲಿ ಕೆಲಸ ಇಲ್ಲಾಂದರೆ ತುಂಬ ಕಷ್ಟ. ಮಚ್ಚ ಅದು ಬಿಡು, ಮೊನ್ನೆ ಬೆಂಗಳೂರಲ್ಲಿ ಮರ್ಡ್ರ್ ಆಯ್ತಂತೆ. ಮಳ್ರಾ? ನಂಗೆ ಗೊತ್ತಿಲ್ಲ ಮಗ, ನಂಗೆ ಗೊತ್ತಿಲ್ಲ. ಹೌದಾ? ಆ ಟೋನಿ ಕತೆನ ಆಲ್ರೆಡಿ ಮುಗಿಸಾಯ್ತು. ಇನ್ನು ಆ ಭದ್ರ, ಅವನನ್ನು ಆದಷ್ಟು ಬೇಗ ಮುಗಿಸ್ಬೇಕು. ಯಾಕೋ ಮಗ ನಿದ್ದೆ ಬಂದಿಲ್ವಾ?
ಏನಿಲ್ಲ ಮಗ, ಕೆಟ್ಟ ಕನಸು. ಹೌದಾ? ಮಲ್ಕೋ. ಹೋ, ಯಾರು ಸರ್ ನೀವು? ಯಾರು ಸರ್ ನೀವು? ನನ್ನ ಕಟ್ಟಾಕಿದ್ದೀರಾ? ಮೇನ್ ರೋಡ್ ಹತ್ರ ಇರೋ ತಗ್ರ ಖಾಲಿ ಸೈಟು ನಿಂದೆ ತಾನೆ? ಹೌದು ಸರ್. ಯಾಕೆ? ಹೌದಾ? ಈ ಡಾಕ್ಯುಮೆಂಟ್ ಸೈನ್ ಮಾಡಿಕೊಟ್ಟು ಹೋಗ್ತಾ ಇರೋ. ಯಾಕೆ ಸರ್? ನಾನು ಯಾಕೆ ಬರ್ಕೊಡ್ಬೇಕು? ಹೇಯ್, ಹೆಚ್ಚಿಗೆ ಮಾತಾಡಿದ್ಯೋ ಮುಚ್ಕೊಂಡು ಸೈನ್ ಮಾಡಿಕೊಟ್ಟು ಹೋಗ್ತಾ ಇರೋ. ಸರ್ ಪ್ಲೀಸ್ ಬಿಟ್ಬಿಡಿ ಸರ್, ನಮ್ಮ ಅಪ್ಪ ಕೊಟ್ಟಿರೋ ಆಸೆ ಸರ್. ಸರ್ ಪ್ಲೀಸ್ ಬಿಟ್ಬಿಡಿ ಸರ್. ಓ ಓ ಓ, ಪ್ರೀತಿಗೆ, ಮನುಷ್ಯತ್ವಕ್ಕೆ, ಭಾವನೆಗಳಿಗೆ ಈ ಭದ್ರನ ಹತ್ರ ಜಾಗ ಇಲ್ಲ. கண்ணோடு காண்பதெல்லாம் தலைவா கண்களுக்கு சொந்தமில்லை, கண்களுக்கு சொந்தமில்லை. ಹಲೋ, ಯಾರು? ನಿನ್ನ ಸಾವು. ಯಾರೋ ನೀನು? ಹೇಳದ್ನಲ್ಲ ನಿನ್ನ ಸಾವು ಅಂತ. ಏನು ತಮಾಷೆ ಮಾಡ್ತಾ ಇದೆಯಾ? ನಿನ್ನ ಸಾವು ನನ್ನ ಕೈಲಿ ಅಂತ ಆ ಬ್ರಹ್ಮ ಆಲ್ರೆಡಿ ಬರ್ದಾಯ್ತ. ಏಯ್ 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 ಏಯ್, ಕಿರ್ಚ್ಬೇಡ, ನನಗೆ ಸೌಂಡ್ ಆಗಿ ಬರಲ್ಲ. ಐ ಹೇಟ್ ವೈಲೆನ್ಸ್. ಇನ್ಮೇಲಿಂದ ನಿನ್ನ ಕೌಂಟ್ ಡೌನ್ ಸ್ಟಾರ್ಟ್ಸ್. ಮೀಟ್ ಮಾಡೋಣ ಆದಷ್ಟು ಬೇಗ. ಯಾರಿವನು? ಇವನ್ಯಾಕೆ ನನ್ನ ಸಾಯಿಸ್ತಾನೆ? ನನಗೂ ಇವನಿಗೆ ಏನು ಸಂಬಂಧ? ಇನ್ಮೇಲೆ ಯಾವುದಕ್ಕೂ ಸ್ವಲ್ಪ ಹುಷಾರಾಗಿರಬೇಕು.
ಯುರೇಕಾ ಎಸ್ ಎಸ್ ನಾ ಸಾಧಿಸ್ಬಿಟ್ಟೆ ಏನಾಯ್ತು ಮಚ್ಚ ನಾ ಸಾಧಿಸ್ಬಿಟ್ಟೆ ಮಚ್ಚ ಏನಾಯ್ತು ನಾ ಸಾಧಿಸ್ಬಿಟ್ಟೆ ಮಚ್ಚ ಬೆಳಿಗ್ಗೆ ತಾನೇ ಚೆನ್ನಾಗಿದ್ಯಲ್ಲೋ ಏನಾಯ್ತು ನಿಂಗೆ ಮಚ್ಚ ನನಗೆ ಇನ್ಸ್ಟಾದಲ್ಲಿ 1K ಫಾಲೋವರ್ಸ್ ಮಚ್ಚ 1K ಫಾಲೋವರ್ಸ್ ಅಥೂ ಯಾಕೋ ನಾವೀಗ ಸೆಲೆಬ್ರಿಟಿ ಅಮ್ಮ ನೋಡ್ತಾ ಇರೋ 2Kಗೆ ಬ್ಲೂಟಿಕ್ ತೊಗೊತೀನಿ 2Kಗೆ ಯಾಕೆ ಈಗಲೇ ತಗೊಂಬಿಡು ಒಳ್ಳೆ ಐಡಿಯಾ ಹಾಗೆ ಟಚಲ್ಲಿರೋ ಸೆಲ್ಫಿ ಬೇಕಿದ್ರೆ ಕೇಳು ನಾಚ್ಕೋಬೇಡ ಯಾಕೆ ಐ ಆಮ್ ಸೆಲೆಬ್ರಿಟಿ ಮಾ ಇವತ್ತಿಂದ ನಮ್ಮ ರೇಂಜೇ ಬೇರೆ ಇದು ಜಾಸ್ತಿ ಆಯಿತು ಲೋ ವಿಜ್ಜು ಅರ್ಜೆಂಟಾಗಿ ಒಂದು ಕೇಕ್ ತರಿಸು 1K ಸೆಲೆಬ್ರೇಟ್ ಮಾಡೋಣ ಮಚ್ಚ ಇದು ಸ್ವಲ್ಪ ಓವರ್ ಆಗಲಿಲ್ವಾ ಹೊಟ್ಟೆ ಉರಿ ನಿನಗೆ ನಾ ಬೆಳೀತಾ ಇದ್ದೀನಲ್ವಾ ಅದನ್ನ ನೋಡಿ ತಡ್ಕೊಳಕ್ಕಾಗ್ತಿಲ್ಲ ನಿನಗೆ ನೋಡ್ತಾ ಇರೋ ಒಂದಿಲ್ಲ ಒಂದಿನ ನನ್ನ ಟ್ಯಾಲೆಂಟ್ ಏನಂತ ಎಲ್ರಿಗೂ ಗೊತ್ತಾಗುತ್ತೆ ಆಮೇಕನ್ ಕೂತ್ಗಳಲ್ಲಿ ಇಲ್ಲಿ ಟ್ಯಾಲೆಂಟ್ರಿ ಎಷ್ಟೋ ಜನಕ್ಕೆ ಚಾನ್ಸ್ ಇಲ್ಲ ಇನ್ನು ನೀನು ಕೊಟ್ಬಿಡ್ತಾರಾ ಹೌದಲ್ಲ ಇರಲಿ ಹಲೋ ಮಿಸ್ ಆಯಿತು ಅಂದ್ಕೊಂಡ ಬೇಕು ಅಂತಲೇ ಮಿಸ್ಫೈರ್ ಮಾಡಿದ್ದು ಒಂಚೂರು ಆ ಕಡೆ ಈ ಕಡೆ ಹೊಡೆದಿದ್ರು ನಿನ್ನ ತಲೆ ಗಾಳಿ ತಿರ್ತಾ ಇರ್ತಿತ್ತು ಚೆ ನಿನ್ನ ಅಷ್ಟು ಸುಲಭವಾಗಿ ಸಾಯಿಸ್ಬಿಟ್ರೆ ಹೇಗೆ ಹೇಳು ಏಯ್ ಯಾರೋ ನೀನು ನನ್ನನ್ನು ಯಾಕೆ ಸಾಯಿಸ್ಬೇಕು ಅಂದ್ಕೊಂಡಿದೀಯಾ ಗೊತ್ತಾಗುತ್ತೆ ಆದಷ್ಟು ಬೇಗ Until then, enjoy your moment. Oh no! ವಿಜ್ಜು ವಿಜ್ಜು ಬಾರೋ ಇಲ್ಲಿ ಬಾರೋಲೆ ವಿಜ್ಜು ಏನಾಯ್ತು ಯಾಕೋ ಮಗ ಏನಾಯ್ತು ವಿಜ್ಜು ಇನ್ಸ್ಟಾದಲ್ಲಿ ಒಂದು ಹುಡುಗಿ ಪ್ರಪೋಸ್ ಮಾಡಿದಾಳೆ ಕಣೋ ನಂಗೆ ಅದಕ್ಕೆಲ್ಲ ಟೈಮ್ ಇಲ್ಲ ಮಚ್ಚ ಸಾರಿ ನೋ ಅಂತ ಕಳಿಸ್ಬಿಡು ಅದು ನಿಂಗಲ್ಲ ಕಣಲೆ ನಂಗೆ ಪರವಾಗಿಲ್ಲ ಮಚ್ಚ ನಿನ್ನ ಮುಖಕ್ಕೆ ಹುಡುಗಿರು ಬೀಳ್ತಾರೆ ನಾವಂದ್ರೆ ಸುಮ್ಮನೆನಾ ಯು ನೋ ಹೂ ಆಮ್ ಐ ಆಂಟ್ರಪ್ರನರ್ ಏನ ಆಂಟ್ರಪ್ರನರ್ ಏನ ಆಂಟ್ರಪ್ರನರ್ ಮಚ್ಚ ಆಂಟ್ರಪ್ರನರ್ ಥೂ ನಾನು ಅವಳಿಗೊಂದು ಬಾಲ್ ಕೊಡ್ಬೇಕಂತ ಅಲ್ಲ ಬಾಲ್ ಕೊಡ್ಬೇಕು ಅನ್ಕೊಂಡಿದ್ದೀನಿ ವೆಂಕಿ ಫ್ರೆಂಡಾಗಿ ನಿಂಗೆ ಒಂದು ಮಾತಾಡ್ತೀನಿ ಕೇಳು ಈಗಿನ ಕಾಲದಲ್ಲಿ ನಿಜವಾದ ಪ್ರೀತಿಗೆ ಬೆಲೆ ಇಲ್ಲ ಕಣ ಹುಡುಗಿರ ಪ್ರೀತಿ ನಿಯತ್ತಾಗಿರಲ್ಲ ಈ ಪ್ರಪಂಚದಲ್ಲಿ ನಿಯತ್ತಾಗಿರೋ ಪ್ರೀತಿ ಅಂದರೆ ಅದು ತಂದೆ ತಾಯಿ ಪ್ರೀತಿ ಮಾತ್ರ ಅವ್ರ ಪ್ರೀತಿ ಬಿಟ್ಟು ಮಿಕ್ಕಿದ ಯಾವ ಪ್ರೀತಿನೋ ಕಾಲಿನ ತುಣಿ ಸಮಾನ ನನ್ನ ಕಣ್ಣು ತರಿಸ್ಬಿಟ್ಟೆ ನೀನು ಇಲ್ಲ ಬೇಡ ಇರಲಿ ಫ್ರೆಂಡ್ಶಿಪ್ಪಲ್ಲಿ ಇದೆಲ್ಲ ಕಾಮನ್ ಅದು ಸರಿ ಅವಳ ಐಡಿ ಸೆಂಡ್ ಮಾಡು ಯಾಕೋ ಮಗ ಹಂಗೆ ಹೋಗ್ತಾವನೆ ಇನ್ಸ್ಟಾದಲ್ಲಿ ಯಾವುದೋ ಹುಡುಗಿ ಪ್ರಪೋಸ್ ಮಾಡಿದ್ಲಂತೆ ಆ ಬಡ್ಡಿ ಮಗನಿಗೆ ಏನು ಗೊತ್ತು ಆ ಪ್ರಪೋಸ್ ಮಾಡಿದ ಹುಡುಗಿ ನಾನೇ ಅಂತ
ಯಾರು ಮಗ ಫೋನು? ಆಫೀಸಿಂದ. ಒಂದು ನಿಮಿಷ ಬಂದೆ. ಯಾಕೋ ಮರಿ ಕೌಂಟ್ ಡೌನ್ ಸ್ಟಾರ್ಟ್ ಆದ ತಕ್ಷಣ ಭಯ ಆಗ್ತಿದೆಯಾ? ಲೇ ಬಾರೋ, ನೀನು ಗಂಡ್ಸಾಗಿದ್ರೆ ಬಂದು ಫೇಸ್ ಟು ಫೇಸ್ ಮಾತಾಡೋ. ಎಲ್ಲೋ ದೂರದಲ್ಲಿ ಕೂತ್ಕೊಂಡು ಫೋನಲ್ಲಿ ಏನೋ ಕೇಳ್ತಾ ಇದೀಯಾ ನೀನು? ಯಾಕೋ ಕಂದ ಮೇಲೆ ಹೋಗೋದಕ್ಕೆ ಇಷ್ಟೊಂದು ಅರ್ಜೆಂಟಾ? ಆಗಿದ್ರೆ ಕೇಳಿಸ್ಕೊ, ಸರಿಯಾಗಿ ಕೇಳಿಸ್ಕೊ. ನಾಳೆ ಸಂಜೆ 5 ಗಂಟೆಗೆ ಶಿವಾಜಿ ಫೋರ್ಟ್ ಕಾಯ್ತಾ ಇರ್ತೀನಿ. ಬರ್ತೀನಿ ಕಣೋ ನಿನ್ನ ಸಾವು ನೋಡೋಕ್ಕೆ. ಐ ಆಮ್ ವೇಟಿಂಗ್. ಸರ್ ಕನ್ಫರ್ಮ್ ಸರ್. ವಿಕ್ರಮ್ ಎಷ್ಟೊತ್ತು ಯಾರ ಜೊತೆ ಮಾತಾಡ್ತಾ ಇದ್ದ? ಹೌದಾ? ಹಾಗಿದ್ರೆ ಒಂದು ಕೆಲಸ ಮಾಡಿ, ಬಾರೋ ಬಾರೋ, ಎಲ್ಲೋ ಇದೆಯಾ? ಬರಲೇ. ಅಂತ ಹೇಳಿದ್ದಲ್ಲ, ಬಂದಿದ್ದೀನಿ ನೋಡೋ. ಏನೋ ಮಾಡ್ತೇವೆ ಇವಾಗ? ಹೇ ಯಾರೋ ನೀನು? ನಂಗೆ ಯಾಕೋ ಇಷ್ಟು ಹಿಂಸೆ ಕೊಡ್ತಾ ಇದೆಯಾ? ಹೇ ಹೋಗೋ, ನೀನೇ ಗೆದ್ದೆ, ಹೋಗೋ. ಇಲ್ಲಿ ನಾ ಗೆದ್ದೆ ನೀ ಗೆದ್ದೆ ಅನ್ನೋದಕ್ಕೆ
ನಾನೇನಿಲ್ಲಿ ಭಜನೆ ಮಾಡೋಕೆ ಬಂದಿದ್ದೀನಿ. ಆವತ್ತೇ ಹೇಳಿದೆ ತಾನೇ ನಿನ್ನ ಸಾವು ನನ್ನ ಕೈಲೇ ಅಂತ. ಏಯ್ ಯಾರಯ್ಯ ನೀನು? ನಾನೇನಯ್ಯ ದ್ರೋಹ ಮಾಡಿದ್ದೆ ನಿನಗೆ? ನಾನಿದೇ ಫಸ್ಟ್ ಟೈಮ್ ನೀನು ನೋಡ್ತಾ ಇರೋದು. 3 ವರ್ಷದ ಹಿಂದೆ ಬರೀ 1 ಎಕರೆ ಜಾಗಕ್ಕೋಸ್ಕರ ಒಬ್ಬರನ್ನ ಸಾಯಿಸಿದ್ರಲ್ಲ, ನೆನಪಿದೆನಾ? ಅವ್ರು ಯಾರು ಗೊತ್ತಾ ನಿಂಗೆ? ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ಲದಿದ್ದಾಗ ಪುಟ್ಬಾತಲ್ಲಿ ಹಸ್ಕೊಂಡು ಮಲಗಿದ್ದು ನನ್ನನ್ನು ಕರ್ಕೊಂಬಂದು ಸಾಕ್ದವ್ರು ಕಣೋ ಅವನು. ನನ್ನ ಕಣೋ ಅವನು. ಅಂಥವ್ರನ್ನ ಸಾಯಿಸಿದ್ಯಲ್ಲ, ನಿನ್ಗೇನು ಮಾಡ್ಬೇಕೀಗ? ಏಯ್ ಬಿಟ್ಬಿಡಯ್ಯ, ನನ್ನ ಬಿಟ್ಬಿಡು. ಇದೆಲ್ಲ ನಾನು ಮಾಡಿಲ್ಲ ಕಣಯ್ಯ, ಆ ಟೋನಿನೇ ಮಾಡಿದ್ದು. ನಾನು ಬೇಡ ಅಂದೆ ಅವನಿಗೆ, ಆದರೆ ಅವ್ನು ನನ್ನ ಮಾತು ಕೇಳಲಿಲ್ಲ. ಅವನಿಗೆ ಆಲ್ರೆಡಿ ಗುಂಡಿ ತೋಡಾಯ್ತು. ಏನು? ಅವನ್ನ ಸಾಯಿಸಿದ್ ನೀನಾ? ಯೋಯ್ ಬಿಟ್ಬಿಡಯ್ಯ, ನನ್ನ ನಿನ್ನ ದಮ್ಮಯ್ಯ ಅಂತೀನಿ ನೋಡು. ಆ ಡಾಕ್ಯುಮೆಂಟ್ಸ್, ಸೈನ್ ಆಗಿರೋ ಪೇಪರ್ಸ್ ಎಲ್ಲ ಕೊಟ್ಬಿಡ್ತೀನಿ. ಬಿಟ್ಬಿಡ ನನ್ನ. ನೋಡು, ನಿನ್ನ ಕಣ್ಣಿಗೆ ಕಳಿಸ್ಕೊಳ್ಳಲ್ಲ, ಎಲ್ಲಾದರೂ ದೇಶಾಂತರ ಹೊರಟೋಗ್ಬಿಡ್ತೀನಿ. ಪ್ಲೀಸ್ ಬಿಟ್ಬಿಡಯ್ಯ ನನ್ನ, ಬಿಟ್ಬಿಡು ನನ್ನ. ಈ ಭೂಮಿ ಮೇಲೆ ಪುಣ್ಯ ಮಾಡಿದವ್ರನ್ನ ದೇವರು ಬೇಗ ಮೇಲೆ ಕರ್ಕೊಂಡ್ಬಿಡ್ತಾನೆ. ಆದರೆ ಪಾಪ ಮಾಡಿರೋ ನಿನ್ನಂಥವ್ರನ್ನ ಇನ್ಸ್ಟಾಲ್ಮೆಂಟಲ್ಲಿ ಬದುಕಲೆ ಅಂತ ಇನ್ನೂ ಇಲ್ಲೇ ಬಿಟ್ಟಿರ್ತಾನೆ. ಆ ದೇವ್ರನ್ನ ಬಿಟ್ಟರು ಈ ವಿಕ್ರಮ್ ಮಾತ್ರ ನೀನು ಬಿಡಲ್ಲ. ವಿಕ್ರಮ್, ಡೋಂಟ್ ಮೂವ್. ವಿಜು, ಕಾಲ್ ಮಿ ವಿಜಯ್ ಫ್ರಮ್ CID. ನೀನು CID ಆಫೀಸರ್ ಅಂತ ನನಗೆ ಮುಂಚೆನೇ ಗೊತ್ತಿತ್ತು. ನೀನು ನೋಡೋದಕ್ಕೆ ಹೇಳ್ತಾ ಇದ್ದೀನಿ, ಸರೆಂಡರ್ ಆಗ್ಬಿಡು. ವಿಜು, ನನ್ನ ಮಾತು ಕೇಳೋ ಸ್ವಲ್ಪ. ಸುಮ್ಮನೆ ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೊರಟೋಗ್ಬಿಡು. ಇಲ್ಲ ಫ್ರೆಂಡು ಅನ್ನೋದನ್ನು ಮರಿಬೇಕಾಗತ್ತೆ. ಮಗ, ನನ್ನ ಮಾತು ಕೇಳು, ಸುಮ್ಮನೆ ಸರೆಂಡರ್ ಆಗ್ಬಿಡು. ನನ್ನ ಮಾತು ಕೇಳು. ಈಗ ನಾನಿರೋ ಪರಿಸ್ಥಿತಿಗೆ ದಾರಿಗೆ ಯಾರೇ ಅಡ್ಡ ಬಂದ್ರೂ ನಾನು ಅವ್ರನ್ನ ಸುಮ್ಮನೆ ಬಿಡಲ್ಲ. ಫ್ರೆಂಡು ಅನ್ನೋದನ್ನು ಮರಿಬೇಕಾಗತ್ತೆ. ನಿನಗೆ ಬದುಕೋ ಆಸೆ ಇದ್ದಂಗಿಲ್ಲ ಅನಿಸುತ್ತೆ. ನಿನ್ನ ಉಳಿಸೋ ಆಸೆ ನನಗೂ ಇಲ್ಲ. ರೀ ವಿಜಯ್, ಬನ್ನಿರಿ ಇಲ್ಲೇ. ಇವನ ಜೊತೆ ಇನ್ನೊಬ್ಬ ಇದ್ನಲ್ಲ, ಅವ್ನು ಫೋನ್ ಮಾಡಿ. ವೆಂಕಿ ಎಲ್ಲಿದೆಯಾ?
ಅರ್ಜೆಂಟಾಗಿ ಒಂದು ಲೊಕೇಶನ್ ಶೇರ್ ಮಾಡ್ತೀನಿ, ಅಲ್ಲಿಗೆ ಬಂದುಬಿಡು. ಓಕೆ. ಸರ್ ಹೇಳಿದ್ದೀನಿ, ಇನ್ನೊಂದು ಆಫ್ ಆನ್ ಅವರ್ ಇರ್ತಾನೆ. ಹೌದಾ, ಬರಲಿ ಬರಲಿ. ಯಾಕೋ ವಿಜ್ಜು, ಏನೋ ಇದು ಗಾಯ? ಹೇಳ್ತೀನಿ ಬಾ. ಏನ್ರಿ ನಿಮ್ಮ ಹೆಸರು? ವೆಂಕಿ ಸರ್, ವೆಂಕಟೇಶ್. ಇವನು ಯಾರು ಅಂತ ಗೊತ್ತಾ? ಹ್ಞೂ ಸರ್, ನನ್ನ ಫ್ರೆಂಡ್ ವಿಕ್ರಮ್. ಏನು ಕೆಲಸ ಮಾಡ್ತಾನೆ ಅವನು? ಯಾಕೆ ಸರ್? ಪ್ರಶ್ನೆಗೆ ಪ್ರಶ್ನೆ ಅಲ್ಲ, ಉತ್ತರ ಕೊಡಬೇಕು. ಇಂಟೀರಿಯರ್ ಡಿಸೈನರ್ ಸರ್. ಅವನದೇ ಅದು ಓನ್ ಕನ್ಸಲ್ಟೆನ್ಸಿ ಇದೆ. ಎಷ್ಟು ವರ್ಷದಿಂದ ಪರಿಚಯ ನಿಮ್ಗೆ ಅವನು? ನಾವಿಬ್ಬರು ಒಂದೇ ಸ್ಕೂಲಲ್ಲಿ ಓದಿದ್ದು. 10th ಆದಮೇಲೆ ಅವ್ನು ಬೇರೆ ಕಡೆ ಹೋಗ್ಬಿಟ್ಟ. ಸಿಟಿಲಿ ನಡೆದಿರೋ 2 ಮರ್ಡರ್ಗೂ ಇವನೇ ಕಾರಣ. ಸರ್? ಎಸ್, ಈಸ್ ದ ಸೀರಿಯಲ್ ಕಿಲ್ಲರ್. ಏನು ಹೇಳ್ತಿದ್ದೀರಾ ಸರ್? ನಂಬೋಕೆ ಆಗ್ತಿಲ್ಲ ಇದನ್ನ. ಸರ್ ಒಂದು ವಿಷಯ ಗೊತ್ತಾಗ್ತಾ ಇಲ್ಲ, ಇವನು ಯಾಕೆ ಅನ್ಕೊಂಡ? ಅವ್ನಿಗೂ ಇವ್ನಿಗೇನು ಸಂಬಂಧ? ನನಗೆ ಬಂದಿರೋ ಮಾಹಿತಿ ಪ್ರಕಾರ ಭದ್ರಾ ಮತ್ತು ಟೋನಿ ಇಬ್ಬರೂ ಸೇರಿ ವಿಕ್ರಮ್ ರಾಣನ ಮರ್ಡರ್ ಮಾಡಿದ್ದಾರೆ. ಸರ್ ಅವ್ನ ಗಂಡನೇ ಇಲ್ಲ, ಅವನ ಬಣಾತ. ವಾಟ್? ಏನ್ರಿ ಹೇಳ್ತಾ ಇದ್ದೀರಾ? ನಿಜ ಸರ್.